ಅದಿತಿ ಅವರೇ, ಧ್ರುವ ಏನೋ ಹೇಳ್ತಾ ಇದ್ದಾರೆ. ಅದು ಅಮ್ಮ ವಿಕ್ಕಿ ಭಾವನ್ ಬಗ್ಗೆ ಹೇಳ್ತಾ ಇರ್ಬೋದು. ಅಮ್ಮ ಬೇಜಾರು ಮಾಡ್ಕೊಂಡ್ರ? ಹಾಗಲ್ಲ ಅದಿತಿ ಅವರೇ, ಕಣ್ಣು ಮುಂದೆ ಸಾಯೋದು ಯಾವ ತಾಯಿಯೂ ತಡ್ಕೊಳ್ಳಲ್ಲ. ತುಂಬಾ ಕಷ್ಟ ಆಗುತ್ತೆ. ನಾನು ಅಷ್ಟೇ ವಿಕ್ಕಿ ಅವ್ರನ್ನ ನನ್ನ ಸ್ವಂತ ಮಗ ಅನ್ಕೊಂಡಿದ್ದೆ. ವಿಕ್ಕಿ ಬಗ್ಗೆ ನೆನ್ಸ್ಕೊಂಡ್ರೆ ಕರಳು ಚಿಗುರುತ್ತೆ. ಸರಿ ಅದಿತಿ ಅವರೇ, ನಾನು ಅಡುಗೆಗೆ ರೆಡಿ ಮಾಡಬೇಕು. ಇದನ್ನ ಆಮೇಲೆ ಅಣ್ಣ ಅಣ್ಣ ವೇದಾಂತ್ ಬರ್ತಿದಾರಣ್ಣ. ಹೌದಾ? ಹೌದಾ? ಕೂತ್ಕೊಳ್ಳಿ ಮಿಸ್ಟರ್ ವೇದಾಂತ್. ಪರವಾಗಿಲ್ಲ, ಕೂತ್ಕೊಳ್ಳಿ. ಪರವಾಗಿಲ್ಲ, ಕೋಪ ಕಮ್ಮಿ ಆಗಿದೆ ವೇದಾಂತ್. ಆ ದಿನ ನೀನು ಏನು ತಪ್ಪು ಮಾಡಿದೆ ಗೊತ್ತಾ ವೇದಾಂತ್? ನನ್ನನ್ನು ಜೀವ ಸಹಿತ ಬಿಟ್ಟಿದ್ದು. ಹಾಗೆ ನನ್ನ ಮಾತುಗಳನ್ನ ಕೇಳೋದಕ್ಕೆ ಬಂದೆ. ನನ್ನ ತಂದೆ ಹೇಳಿ ಕರ್ಸೋರು. ನಿನ್ನ ತಂದೆ ನನಗೆ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ವೇದಾಂತ್. ನನಗೇನಾದರೂ ಸಿಟ್ಟು ಬಂದರೆ ನಿನ್ನ ತಂದೆ ಅಗ್ನಿ ಅಲ್ಲ, ಅಗ್ನಿ ಅವರೇ. ವಿತ್ ರೆಸ್ಪೆಕ್ಟ್. ನೋಡಿ ಅಗ್ನಿ ಅವರೇ, ನಾನು ನಮ್ಮ ತಂದೆ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು. ಅವಕಾಶ ಮಾಡಿಕೊಡಿ. ನಮ್ಮ ಕಡೆ ಏನಾದರೂ ಕೆಲಸ ಆಗಬೇಕಿದ್ರೆ ಪ್ಲೀಸ್ ಅಂತ ಹೇಳ್ತಾರೆ. ನೀನು ಅದನ್ನು ಕೇಳಲೇ ಇಲ್ಲ. ಎಲ್ಲಿ ಒಂದ್ಸತಿ ಹೇಳು ನೋಡೋಣ. ಅಗ್ನಿಯವರೇ ಪ್ಲೀಸ್ ನನ್ನ ತಂದೆ ಕರೆಸಿ. ಇದು ರಿಕ್ವೆಸ್ಟ್ ಮಾಡೋ ರೀತಿ ಅಂದರೆ. ರಾಯರೇ, 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 ರಾಯರೇ. ಅಪ್ಪ ಪ್ಲೀಸ್ ಬನ್ನಿ ಅಪ್ಪ, ಮನೆಗೆ ಹೋಗೋಣ. ಪ್ಲೀಸ್ ಬನ್ನಿ ಅಪ್ಪ. ಮಾತಾಡಿ ರಾಯರೇ. ನಾನು ನಿಮ್ಮ ಫ್ರೀಡಮ್ ಯಾಕೆ ಕಿತ್ಕೊಳ್ಳಿ? ಅಪ್ಪಾಜಿ ಪ್ಲೀಸ್, ಅಪ್ಪಾಜಿ ಮನೆಗೆ ಹೋಗೋಣ. ಪ್ಲೀಸ್ ಬನ್ನಿ. ಓಕೆ ಓಕೆ ಬರ್ತೀನಿ. ಸರಿಯಪ್ಪ ಬನ್ನಿ ಹೋಗೋಣ. ನಂದೊಂದು ಕಂಡೀಷನ್ ಇದೆ.
ಈ ವೇದಾಂತ್ ಒಬ್ಬ ಅರ್ಜೆಂಟ್ ಇದ್ದಾಗಲೇ ಕಾಲ್ ರಿಸೀವ್ ಮಾಡಲ್ಲ, ಇಲ್ಲ ಫೋನ್ ಆಫ್ ಮಾಡಿ ಇಟ್ಕೊಂಡಿರ್ತಾನೆ. ಅಟ್ಲೀಸ್ಟ್ ಕಾಲ್ ಮಾಡಿ ಅಪ್ಡೇಟ್ಸ್ ಆದರೂ ಕೊಡಬೇಕು ಅನ್ನೋ ಜ್ಞಾನ ಇಲ್ವಾ ಅವನಿಗೆ? ಅಲ್ಲೇನಾಗ್ತಿದೆ ಅಂತ ಬೇರೆ ಗೊತ್ತಾಗ್ತಾ ಇಲ್ಲ. ಆ ಅಗ್ನಿ ಏನನ್ನೋ ಅಪ್ಪನೇನು ವಾಪಸ್ ಮನೆಗೆ ಕರ್ಕೊಂಡು ಬರ್ತಾನೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ಏನು ಮಾಡತ್ತೀಗ? ಅಮೂಲ್ಯ ಅವರೇ, ಯಾಕೇನಾದರೂ ಟೆನ್ಷನಾ? ಏನಾಯ್ತು? ಏನಿಲ್ಲಮ್ಮ, ವೇದಾಂತು ಅವ್ರ ತಂದನ ಕರ್ಕೊಂಡು ಬರಕ್ಕೆ ಹೋಗಿದ್ದಾನೆ. ಏನು? ವೇದಾಂತ್ ಸೂರ್ಯನ ಕರ್ಕೊಂಡು ಬರ್ತಿದ್ದಾನ? ಕರ್ಕೊಂಡಲ್ಲಮ್ಮ, ಹುಡ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಅಮ್ಮ, ನೀವು ಸೂರ್ಯ ಅಂತ ಹೇಳಿದ್ರಿ, ನಿಮಗೆ ವೇದಾಂತ್ ತಂದೆ ಪರಿಚಯನಾ? ಅಮ್ಮ, ನಿಮ್ಮನ್ನೇ ಕೇಳ್ತಿರೋದು. ಅಮ್ಮ, ನಿಮ್ಮನ್ನೇ ಕೇಳ್ತಿರೋದು, ಹೇಳಿ. ಏನೂ ಇಲ್ಲ ಅಮೂಲ್ಯ ಅವರೇ, ಅದು ವೈಜಯಂತಿ ಅಮ್ಮ ಯಾವಾಗಲೂ ಸೂರಿ ಸೂರಿ ಅಂತಿರ್ತಾರಲ್ಲ, ನನ್ನ ಬಾಯಿಂದ ತಪ್ಪಿ ಬಂದ್ಬಿಡ್ತು ಅಷ್ಟೇ. ಓ ಹೌದಾ, ಸರಿಮ್ಮ. ಅಮೂಲ್ಯ ಅವರೇ, ವೇದಾಂತ್ ಅವರು ಅವ್ರ ಅಪ್ಪನ ಹುಡ್ಕೊಂಡು ಹೋಗಿದ್ರಲ್ಲ, ಏನಾದರೂ ಗೊತ್ತಾಯ್ತಾ? ಇಲ್ಲ ಅಮ್ಮ, ಕಾಲ್ ಪಿಕ್ ಮಾಡ್ತಿಲ್ಲ. ಅಲ್ಲ, ಸಂಪಿಗೆಪುರಕ್ಕೆ ಹೋಗಿದ್ರಲ್ವಾ ನೀವು, ಅಲ್ಲೂ ಏನು ಸುಳು ಸಿಗ್ಲಿಲ್ವಾ? ಇಲ್ಲ ಅಮ್ಮ. ಅಲ್ಲ ಅಮೂಲ್ಯ ಅವರೇ, ಅಲ್ಲಿ ಎಲ್ಲ ಕಡೆನೂ ಹುಡುಕಿದ್ರಾ ನೀವು? ಅಮ್ಮ, ಅದೇ ಹೇಳಿದ್ನಲ್ಲ, ವಿಕ್ಕಿ ಭವನ್ ಡೈರಿಲಿ ಬರ್ದಿದ್ರು, ಅದೇ ಬೇಸಿಸ್ ಮೇಲೆ ಹೋದ್ವಿ ಅಷ್ಟೇ. ಅಲ್ಲಿ ತುಂಬಾ ಆಶ್ರಮ ಇದೆಯಂತೆ, ಅಲ್ಲಿ ಎಲ್ಲ ಕಡೆನೂ ವಿಚಾರಿಸಿದ್ರಾ? ಅಲ್ಲ, ಅಲ್ಲೇ ಒಂದು 2 ದಿನ ಇದ್ದು ಅವರನ್ನ ಹುಡುಕಿದ್ರೆ ಅವ್ರು ಸಿಕ್ತಿದ್ರು ಏನೋ. ತುಂಬಾ ಬೇಗ ಬಂದ್ರಿ ಅಂತ ಅನಿಸ್ತಿಲ್ವಾ ನಿಮ್ಗೆ? ವಿಕ್ರಾಂತ್ ಅವರು ಅವ್ರ ಬಗ್ಗೆ ಡೈರಿನಲ್ಲಿ ಬರ್ದಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಸುಳ್ಳು ಸಿಕ್ತಿರ್ತಿತ್ತು. ನೀವೇ ಅಂದ್ರೆ? ಸಾರಿ ಅಮೂಲ್ಯ ಅವರೇ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನೀವು ಇನ್ನು ಸ್ವಲ್ಪ ದಿನ ಅಲ್ಲೇ ಇದ್ದು ಹುಡುಕಿದ್ರೆ ಅವ್ರು ಸಿಕ್ತಿದ್ರೋ ಏನೋ ಅಂತ ಹೇಳಿದೆ ಅಷ್ಟೆ. ಅಮ್ಮ, ನಿಮ್ಗೆ ಯಾಕೆ ವೇದಾಂತ್ ಅಪ್ಪನ ವಿಚಾರದಲ್ಲಿ ಇಷ್ಟೊಂದು ಆಸಕ್ತಿ? ಅಮ್ಮ, ನಿಮ್ಮನ್ನೇ ಕೇಳ್ತಿರೋದು. ಅದು ಆಸಕ್ತಿ ಅಲ್ಲ, ವಿಷಯದ ಮೇಲಿನ ಕುತೂಹಲ, ವೇದಾಂತ್ ಬಗ್ಗೆ ಕಾಳಜಿ ಅಷ್ಟೆ. ಅಮ್ಮ, ನಿಮ್ಗೇನಾದರೂ ವೇದಾಂತ್ ತಂದೆ ಪರಿಚಯ ಇದ್ದಾರಾ? ಪರಿಚಯ ಅಂತ ಕೇಳ್ತಿದ್ಯಲ್ಲ ಪುಟ್ಟ, ನಾನು ಉಸಿರಾಡೋ ಪ್ರತಿಯೊಂದು ಉಸಿರಲ್ಲೂ ನನ್ನ ಸೂರಿ ಇದ್ದಾರೆ. ಸೂರಿ, 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 ಏನಿದು ಇಲ್ಲೇ ನಿಂತ್ಕೊಂಡು ಹಾ ಇಲ್ಲ ಹೂ ಇಲ್ಲ? ತಗೊಳ್ಳಿ ಕಾಫಿ. ಸೂರಿ, ಸೂರಿ, ಏನಾಗಿದೆ ನಿಮ್ಗೆ? ಮಿಸ್ಟರ್ ಸೂರ್ಯನಾರಾಯಣ್ ವಶಿಷ್ಠ ಅವರೇ, ಏನು? ನೋಡು, ನೀನು ನನ್ನನ್ನು ಪೂರ್ತಿ ಹೆಸರಿಡೋದು ಕರಿಬಾರ್ದು, ಸೂರಿ ಸೂರಿ ಅಂತ ಮಾತ್ರ ಕರಿಬೇಕು. ಮತ್ ನಾನು ಸೂರಿ ಸೂರಿ ಅಂತ ತಾನೇ ಕರಿತಾ ಇದ್ದಿದ್ದು. ಹಾ ಇಲ್ಲ ಹೂ ಇಲ್ಲ. ಅದು ನೀನು ಸೂರಿ ಸೂರಿ ಅಂದಾಗ ನನ್ನ ಎದೆ ಬಡಿತ ಜಾಸ್ತಿ ಆಗುತ್ತೆ ಕಣೆ. ಅದೊಂಥರ ಹಾಯಿ ಹಾಯಿ, ಅದಕ್ಕೆ ಮಾತಾಡೋಕ್ಕಾಗಲಿಲ್ಲ ಅಷ್ಟೆ. ಕಾಫಿ ತಗೋ. ನಿನ್ನ ಒಂದು ಪ್ರಶ್ನೆ ಕೇಳ್ಬೇಕು ಕಣೆ.
ಈಗ ನಾನು ನಿನ್ನ ಬಿಟ್ಟು ಹೋಗ್ಬಿಟ್ರೆ ಸೂರಿ ನೀನು ಯಾವತ್ತೂ ಹೀಗೆ ಮಾತಾಡಬೇಡಿ, ನನಗೆ ಭಯ ಆಗುತ್ತೆ. ನೀವಿಲ್ಲದೆ ಬದುಕು ಒಂದು ಕ್ಷಣನೂ ನನ್ನ ಕೈಲಿ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಸೀರಿಯಸ್ ಆಗ್ತಿದ್ದೆ? ತಮಾಷೆ ಮಾಡಿದೆ ಕಣೆ. ನಾನು ಅಷ್ಟೇ, ನೀನೇ ನನ್ನ ಉಸಿರೇ ಹೋದ್ಮೇಲೆ ಉಸಿರಾಡಕ್ಕಾಗತ್ತೇನೆ. ಮಾತಾಡ್ಬಿಡಿ ಸೂರಿ. ನೀ ನನ್ನ ಜೀವನದಲ್ಲಿ ಬರದೇ ಇದ್ದಿದ್ರೆ ನನ್ನ ಜೀವನನೇ ಬೇರೆ ಥರ ಇರುತ್ತೆ. ಈ ಮಟ್ಟಕ್ಕೆ ಬೆಳೀತಿರ್ಲಿಲ್ಲ. ಎಲ್ಲದಕ್ಕೂ ಉತ್ತೇಜನ ನೀನೆ. ಓ ಹೊರಟು ಟೈಮ್ ಆಯ್ತು, ಬರ್ತೀನಿ. ಒಂದು ನಿಮಿಷ ಸೂರಿ. ವೈದೇ ಟೈಮ್ ಆಯ್ತು. ಬಂದೆ ಒಂದು ನಿಮಿಷ. ಏನೋ ಮಾಡ್ತಿದ್ದೀರಾ? ಓ ಅದಾ ಮತ್ತೆ ಏನ್ ಮಾಡ್ತಿದ್ದೀರಾ? ನೀನ್ ಮಾಡ್ತಿ ಅದೇ ಧ್ಯಾನ. ಇರಿ ಈಗ ತಿರ್ಗಿ. This is my ಸೂರಿ. ಹೋಗಿ ಬನ್ನಿ, ತಗೊಳ್ಳಿ. ಥ್ಯಾಂಕ್ ಯು. ಕಾಯ್ತಾ ಓಕೆ ಬಾಯ್ ಸೂರಿ. ಅಮ್ಮ 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 ಯಾಕೇನಾಯ್ತು? ಎಲ್ಲಿ ಕಳ್ದೋಗಿದ್ರಿ? ಯಾಕೇನಾಯ್ತಮ್ಮ? ಏನೂ ಇಲ್ಲ ಅಮೂಲ್ಯ. ಅಮ್ಮ, ನಾನು ನಿಮ್ಮನ್ನ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ವೇದಾಂತ್ ತಂದೆ ವಿಚಾರ ಬಂದ ತಕ್ಷಣ ನೀವು ತುಂಬ ಎಕ್ಸೈಟ್ ಆಗ್ತೀರಾ, ತುಂಬ ಎಮೋಷ್ನಲ್ ಆಗ್ತೀರಾ. ಅದಕ್ಕೆ ಕೇಳಿದೆ ಅಷ್ಟೆ. ಇಲ್ಲ ಅಮೂಲ್ಯ ಅವರೇ, ಆ ಥರ ಏನೂ ಇಲ್ಲ. ವೇದಾಂತ್ ಅವ್ರ ಪಾಪ ಅವ್ರ ತಂದೆನ ಹುಡುಕಕ್ಕೆ ತುಂಬ ಕಷ್ಟಪಡ್ತಿದಾರಲ್ವಾ, ಆದಷ್ಟು ಬೇಗ ಸಿಗಲಿ ಅನ್ನೋ ಆಸಕ್ತಿ ಅಷ್ಟೇ ನನಗೆ. ನೀವು ವೇದಾಂತ್ ಅವ್ರಿಗೆ ಫೋನ್ ಮಾಡಿ. ಹಾಂ. ಅಪ್ಪಾಜಿ, ನಿಮ್ಮ ಕಂಡೀಷನ್ ಏನೇ ಇದ್ರು ಹೇಳಿ. ನೀವು ಮನೆಗೆ ಬರೋದು ಅಷ್ಟೇ ನನಗೆ ಇಂಪಾರ್ಟೆಂಟ್. ನಿಮ್ಮ ಕಂಡೀಷನ್ ಏನಿದ್ರು ನಾನು ಓಕೆ. ಹೇಳಿ ಅಪ್ಪಾಜಿ. ಚೆನ್ನಾಗಿ ಯೋಚನೆ ಮಾಡು. ಒಂದ್ಸಲ ಕಮಿಟ್ ಆದಮೇಲೆ ನಿನ್ನ ಕಮಿಟ್ಮೆಂಟಿಂದ ಹಿಂದೆ ಸರಿ ಹೋಗಿಲ್ಲ. ಖಂಡಿತ ಇಲ್ಲ ಅಪ್ಪಾಜಿ, ನೀವೇನೇ ಹೇಳಿ ನಾನು ಅದಕ್ಕೆ ಒಪ್ಕೊಳ್ತೀನಿ. ನಿಮ್ಮ ಮನೇಲಿ ವೈಜಯಂತಿ ಅಂತ ಒಬ್ರಿದ್ದಾರಲ್ಲ? ಇದ್ದಾರೆ. ನಿಮ್ಗೆ ಹೇಗೆ ಗೊತ್ತಾ ಅಪ್ಪಾಜಿ? ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡು. ವೈಜಯಂತಿ ಅಂತ ಇದ್ದಾರಲ್ವಾ? ಹೌದಪ್ಪಾಜಿ, ಇದ್ದಾರೆ. ಅಜ್ಜಿನ ನೋಡ್ಕೊಳ್ಳೋದಕ್ಕೆ ಅಂತ ಮನೆಗೆ ಬಂದರು. ಈಗ ನಮ್ಮ ಮನೆಯವರಲ್ಲೊಬ್ಬರಾಗಿದ್ದಾರೆ. ನನಗೆ ನಿಮ್ಮ ರಿಲೇಷನ್ಶಿಪ್ಸು ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಾಗಿಲ್ಲ. ಅವ್ರು ಇದ್ದಾರಾ ಇಲ್ವಾ, ಹೌದಾ ಇಲ್ವಾ, ಅಷ್ಟು ಮಾತ್ರ ಹೇಳು. ಹೌದಪ್ಪಾಜಿ, ಇದ್ದಾರೆ. ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಆ ವೈಜಯಂತಿ ಅವ್ರನ್ನ ನಿಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು. ಏನು ಧ್ರುವ ವಸಿಷ್ಠ ಅವರು ಏನು ಮಾಡ್ತಾ ಇದ್ದೀರಾ?
ಏನು ಮಾಡೋದಕ್ಕಾಗತ್ತೆ ನಿಮ್ಮ ಕೈಲಿ? ಸುಮ್ಮನೆ ಏನೋ ಟೈಮ್ ಪಾಸ್ ಮಾಡ್ಕೊಂಡು ಇರ್ಬೇಕಷ್ಟೆ. ಅಲ್ಲ, ನಿನ್ನ ಅಣ್ಣ ವೇದಾಂತ್ ವಸಿಷ್ಠ ನಿನ್ನ ಟ್ರೀಟ್ಮೆಂಟ್ಗೆ ಅಂತ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಕಳಿಸಿದ್ನಲ್ಲ, ಏನಾಯ್ತು ಅದರಿಂದ? ಹೇಗೆ ಹೋಗಿದ್ಯೋ ಹಾಗೆ ವಾಪಸ್ ಬಂದು ಕೂತಿದ್ಯಾ. ನೀನು ಗುಜ್ರಿಗೆ ಹಾಕಿರೋ ಕಾರ್ ಥರ ಪೂರ್ತಿ ರಿಪೇರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯವಾಗಿ ನಿನಗೆ ಮಾತಾಡೋದು ಬೇಕಿತ್ತು, ಆದರೆ ಮಾತೇ ಬರಲ್ವೇ? ಎಲ್ಲ ಸತ್ಯ ಗೊತ್ತಿದ್ರು ಯಾರಿಗೂ ಹೇಳಕ್ಕಾಗದೇ ಇರೋಂಥ ಅಸಹಾಯಕ ಪರಿಸ್ಥಿತಿ ಇದೆಯಲ್ಲ, ಅದರಂಥ ನರಕ ಇನ್ನೊಂದಿಲ್ಲ. ಬಿಡು, ನಿನ್ನ ಕೈನಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಅಪ್ಪಾಜಿ, ಏನು ಮಾತಾಡ್ತಿದ್ದೀರಾ ನೀವು? ಇದು ಯಾವ ಥರದ ಕಂಡೀಷನ್? ನನಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಆ ವೈಜಯಂತಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ಆಗುತ್ತಾ ಇಲ್ವಾ ಅದನ್ನ ಹೇಳಿ. ಅಪ್ಪಾಜಿ ಅವ್ರು ತುಂಬ ಒಳ್ಳೆಯವ್ರು ಅಪ್ಪಾಜಿ. ಅವರಿಗೆ ಊರಲ್ಲಿ ನಾವು ಬಿಟ್ಟರೆ ಇನ್ಯಾರೂ ಇಲ್ಲ. ಮಕ್ಕಳು ಕೂಡ ಅವ್ರನ್ನ ಹೊರಗೆ ಕಳಿಸಿದ್ದಾರೆ. ಅದು ಅಲ್ಲದೆ ಅವರಿಲ್ಲ ಅಂದ್ರೆ ಅಜ್ಜಿಗೆ ಕೈಕಾಲೇ ಆಡೋದಿಲ್ಲ. ನನ್ನನ್ನು ಕೂಡ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ, ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಪ್ಲೀಸ್ ಅಪ್ಪಾಜಿ, ಇದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ, ನಾನು ಈ ಮಾತು ಕೇಳ್ತೀನಿ. ನಾನು ಮೊದಲು ಹೇಳಿದೆ ಚೆನ್ನಾಗಿ ಯೋಚನೆ ಮಾಡಿ ಕಮಿಟ್ ಆಗು ಅಂತ. ನನ್ನ ಕಂಡೀಷನ್ ಏನೇ ಇದ್ದರೂ ಅದಕ್ಕೆ ಒಪ್ಕೋತೀನಿ ಅಂತ ಅಂದೆ ತಾನೆ. ಈಗ ಯಾಕೆ ಹಿಂದೆ ಸರಿತಾ ಇದೆಯಾ? ಅಪ್ಪಾಜಿ ಪ್ಲೀಸ್ ಅಪ್ಪಾಜಿ, ನಮ್ಮ ನೋಡು, ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಬೇರೆ ಯಾವ ವಿಷಯ ಇಲ್ಲ. ಆ ವೈಜಯಂತಿ ಅವ್ರನ್ನ ಹೊರಗೆ ಆಗ್ತೀಯಾ ಇಲ್ವಾ? ಅಪ್ಪಾಜಿ ನನಗೆ ಟೈಮ್ ಬೇಕು. ಚೆನ್ನಾಗಿ ಯೋಚನೆ ಮಾಡ್ಕೊಂಬ. ನೀನು ನನ್ನ ಕಂಡೀಷನ್ಗೆ ಒಪ್ಪಿದ್ರೇನೆ ನಾನು ನಿಮ್ಮ ಮನೆಗೆ ಬರೋದು. ಜೀವನ ಅನ್ನೋ ಪಯಣದಲ್ಲಿ ಆದ್ಯತೆಗಳನ್ನು ನಾವೇ ನಿರ್ಧಾರ ಮಾಡ್ಕೋಬೇಕು. ನಿನ್ನ ಮೊದಲ ಪ್ರಾಶಸ್ತ್ಯ ಯಾರಿಗೆ? ನನಗ ಅಥವಾ ವೈಜಯಂತಿಗ? ನೀನೇ ಡಿಸೈಡ್ ಮಾಡಿ ಹೇಳು. ಉಸಿರು ಕಟ್ಟಿದಾಗ ಆಗ್ತಿದ್ಯಾ ವೇದಾಂತ್? ನನಗೆ ಯಾವತ್ತು ಇದೇ ಥರ ಆಗಿತ್ತು. ನಾನು ನೆಮ್ಮದಿ ಹಾಳು ಮಾಡಿದೆ ಅಲ್ವಾ ನೀನು? ಇವಾಗ ನಿನಗೆ ಬೇರೆ ಆಪ್ಷನ್ನೇ ಇಲ್ಲ. ವೈಜಯಂತಿನ ಮನೆಯಿಂದ ಆಚೆ ಕಳಿಸ್ಬೇಕು, ಇಲ್ಲ ನಿಮ್ಮಪ್ಪ ಮುಖ ನೀನು ನೋಡೋಕ್ಕೆ ಆಗಲ್ಲ. ನೋಡು, ಚಾಯ್ಸ್ ಇಸ್ ಯೋರ್ಸ್. ಟೈಮ್ ವೇಸ್ಟ್ ಮಾಡಬೇಡ, ಹೊರಡು.